ಹಾಯ್ ಎವ್ರಿವಾನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತು ಕ್ವಿಕ್ಕಾಗಿ ಆಗುವಂಥ ಒಂದು ಟಿಫಿನ್ ರೆಸಿಪಿನ ನಾನು ತೋರಿಸ್ತೀನಿ. ಕ್ವಿಕ್ಕಾಗಿ ಅಂದ ತಕ್ಷಣವೇ ಗೆಸ್ ಮಾಡಿರ್ತೀರಾ? ಹೌದು, ನಾನು ಖಾರ ಪೊಂಗಲ್ ಮಾಡೋದು ತೋರಿಸ್ಕೊಡ್ತೀನಿ ಇವತ್ತು. ಖಾರ ಪೊಂಗಲಲ್ಲಿ ಮೆಣಸು ಮತ್ತು ಜೀರಿಗೆ ಎಲ್ಲ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಎಷ್ಟೊಂದು ಜನಕ್ಕೆ ಇಷ್ಟ ಆಗಲ್ಲ. ಇನ್ಫ್ಯಾಕ್ಟ್ ನನಗೂ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಆಲ್ಟರ್ನೇಟಿವ್ ಆಗಿ ಮೆಣಸು ಜೀರಿಗೆ ಹೇಗೆ ಆ್ಯಡ್ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ 1 ಕಪ್ ಅಳತೆಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಈ ನೀರು ಕುಡಿಯೋ ಗ್ಲಾಸಲ್ಲಿ ನಾನು ಅಳತೆ ತೋರಿಸ್ತಾ ಇದ್ದೀನಿ. ಆ ಅಳತೆಲಿ 1 ಕಪ್ಪು ಅಕ್ಕಿಗೆ ಬಂದುಬಿಟ್ಟು ನಾನು 1/4 ಕಪ್ಪು ಹೆಸ್ರುಬೇಳೆನ ತೊಗೋತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ಜಾಸ್ತಿ ತೊಗೋಬೋದು ಅಂದ್ರೂ ತೊಗೋಬೋದು, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು 1/4 ಕಪ್ ತೊಗೊಂಡಿದ್ದೀನಿ ಇಲ್ಲಿ. ಅದೆರಡನ್ನೂ ನೀಟಾಗಿ ಇವಾಗ ವಾಶ್ ಮಾಡ್ಕೋಬೇಕು. ಅಕ್ಕಿ ಮತ್ತು ಹೆಸ್ರುಬೇಳೆ ಎರಡನ್ನೂ ನೀಟಾಗಿ ವಾಶ್ ಮಾಡಿ ಒಂದು 2-3 ಸಲ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ನಾವು ನೀರು ಆ್ಯಡ್ ಮಾಡ್ಕೋಬೇಕು ಕುಕ್ಕರ್ಗೆ. ಸೊ ಇಲ್ಲಿ ನಾನು 3 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ತೊಳೆದಿರೋ ಅಂಥ ಬೇಳೆ ಮತ್ತು ಅಕ್ಕಿ ಜೊತೆಗೆ. ನೀವು ನೋಡ್ತಾ ಇದ್ದೀರಾ, ನಾನು 3 ಗ್ಲಾಸ್ ನೀರು ಆ್ಯಡ್ ಮಾಡಿಕೊಂಡೆ. 3 ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಆ್ಯಕ್ಚುಲಿ ನಾನು ಇದೇ ಸ್ಟೇಜಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೋತೀನಿ, ಬಿಕಾಸ್ ಅಕ್ಕಿ ಮತ್ತು ಬೇಳೆ ಎಲ್ಲ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತ. ಮತ್ತು ಇನ್ನು ಸ್ವಲ್ಪನ ಆಮೇಲೆ ಒಗ್ಗರಣೆ ಹಾಕಬೇಕಾದ್ರೆ ಹಾಕೋತೀನಿ. ನಿಮಗೆ ಉಪ್ಪನ್ನ ಯಾವಾಗ ಹಾಕೊಳ್ಳೋಕೆ ಕಂಫರ್ಟಬಲೋ ಆವಾಗ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದಾದಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3-4 ವಿಸಿಲ್ ತೆಗೆದಿದ್ದೀನಿ ನಾನು ಕುಕ್ಕರಲ್ಲಿ. ಕುಕ್ಕರ್ ತಣ್ಣಗಾದ್ಮೇಲೆ ನೋಡೋಣ ಹೇಗಾಗಿದೆ ಅಂತ. ನೋಡಿ ಹೀಗಾಗಿದೆ. ಆ್ಯಕ್ಚುಲಿ ಇದು ಬುಲೆಟ್ ರೈಸು, ಅಷ್ಟೊಂದೇನು ತುಂಬ ಸಾಫ್ಟಾಗಿ ಆಗಿರಲ್ಲ. ವಿಜಿಲ್ ಹಾಕ್ಸಿದ ತಕ್ಷಣ ಒಂದು ಸ್ವಲ್ಪ ನಾನು ಲಿಡ್ ತೆಗೆದ್ಮೇಲೂ ಕುದಿಸ್ಕೊತೀನಿ. ಆ್ಯಕ್ಚುಲಿ ರೇಷನ್ ಅಕ್ಕಿ ಬರುತ್ತಲ್ಲ, ಆ ಅಕ್ಕಿಲಿ ಅನ್ನ ತುಂಬ ಸಾಫ್ಟಾಗಿ ಆಗುತ್ತೆ ಪೊಂಗಲ್ಗೆ. ಬಟ್ ನನ್ನ ಹತ್ರ ಇಲ್ಲಿ ಬೆಂಗಳೂರಲ್ಲಿ ಅದು ರೇಷನ್ ಅಕ್ಕಿ ಇಲ್ಲ, ಅದಕ್ಕೋಸ್ಕರ ನಾನು ಬುಲೆಟ್ ರೈಸಲ್ಲೇ ತೋರಿಸ್ತಾ ಇದ್ದೀನಿ. ಅದಕ್ಕೇ ನಾನು ಲಿಡ್ ತೆಗೆದ್ಮೇಲೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬಿಟ್ಟು ನೀಟಾಗಿ ಕುದಿಸ್ದೆ. ಇವಾಗ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಬೇಕಾಗಿರೋದು ಮೆಣಸು ಜೀರಿಗೆ. ನಾನು ಆ್ಯಕ್ಚುಲಿ ಸ್ವಲ್ಪ ಕುಟ್ಟಿ ತೆಕ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೆ ನನಗೆ ಹಾಗೆ ಮೆಣಸು ಜೀರಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅಂತ, ಅದಕ್ಕೆ ಸ್ವಲ್ಪ ಕುಟ್ಟಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಶುಂಠಿನ ತುರಿದು ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಕೊತ್ತಂಬರಿ ಸೊಪ್ಪು, ಗೋಡಂಬಿ ಮತ್ತು ತೆಂಗಿನ ತುರಿ ಫ್ರೆಶ್ಶಾಗಿ ತೊಗೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಆಲ್ರೆಡಿ ತುರಿದಿಟ್ಟಿರೋದು ಅಥವಾ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರೋದನ್ನ ಪೊಂಗಲ್ಗೆ ಯೂಸ್ ಮಾಡಬೇಡಿ. ಆ್ಯಕ್ಚುಲಿ ಫ್ರೆಶ್ಶಾಗಿ ತೊಗೊಂಡ್ರೆ ತೆಂಗಿನ ತುರಿನ ತುಂಬ ಟೇಸ್ಟಿಯಾಗುತ್ತೆ, ತುಂಬ ಫ್ರೆಶ್ ಫೀಲಿಂಗ್ ಕೊಡುತ್ತೆ. ಸೊ ನಾನೀಗ ಒಗ್ಗರಣೆ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಇಲ್ಲಿ ನಾನು ಒಂದು ಸ್ಟೀಲ್ ಪ್ಯಾನ್ ತೊಗೊಂಡಿದ್ದೀನಿ. ಆ ಸ್ಟೀಲ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಗೋಡಂಬಿ ಸ್ವಲ್ಪ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಗೋಡಂಬಿ ಎಕ್ಸ್ಟ್ರಾ ಟೇಸ್ಟ್ಗೆ ಆಪ್ಷನಲ್ಲು, ಅದನ್ನು ಸ್ಕಿಪ್ ಬೇಕಾದರೂ ಮಾಡ್ಬೋದು ನೀವು. ಗೋಡಂಬಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆನ ಮತ್ತೆ ತಿರುಗಿಸ್ಕೊತಾ ಇದ್ದೀನಿ ಇನ್ನೂ ಚೆನ್ನಾಗಿ. ಅದಾದಮೇಲೆ ಶುಂಠಿ ತುರಿ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಮಾಡಿದೆ. ಅದ್ರ ಜೊತೆಗೆ ಅರಿಶಿನ ಮತ್ತು ಮೆಣಸು ಜೀರಿಗೆ ಏನು ಕುಟ್ಟಿ ಪುಡಿ ಮಾಡಿದ್ನಲ್ಲ ಅದನ್ನು ಹಾಕೋತಿದ್ದೀನಿ. ಅದು ಹಾಕ್ಕೊಂಡು ಅದು ನೀಟಾಗಿ ಒಗ್ಗರಣೆ ಆದಮೇಲೆ ರೈಸ್ನ ನಾನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಇಲ್ಲೇನಾದರೂ ಸಪ್ಪೆ ಅನಿಸಿದ್ರೆ ಸಾಲ್ಟ್ನ ಹಾಕ್ಕೋಬೋದು. ಮತ್ತು ತುಂಬ ಗಟ್ಟಿ ಅನಿಸಿದ್ರೆ ಇನ್ನೊಂಚೂರು ನೀರು ಹಾಕ್ಕೊಂಡು ಸಾಲ್ಟ್ ಆ್ಯಡ್ ಮಾಡ್ಕೋಬೋದು. ಸೊ ಆ್ಯಕ್ಚುಯಲ್ ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಈ ಸ್ಟೇಜಲ್ಲಿ ಸರಿ ಮಾಡ್ಕೊಳ್ಳಿ, ಆಗ ಪೊಂಗಲ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಒಗ್ಗರಣೆ ಎಲ್ಲ ಹಾಕಬೇಕಾದ್ರೆ ಮ್ಯಾಕ್ಸಿಮಮ್ ಸ್ಲೋ ಫ್ಲೇಮಲ್ಲೇ ಕೊಟ್ಕೊಂಡು ಕುದಿಸಿ. ಆ್ಯಂಡ್ ಇದು ಗಟ್ಟಿ ಕನ್ಸಿಸ್ಟೆನ್ಸಿಲಿರೋದ್ರಿಂದ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಮಾಡ್ಕೋಬೇಕು. ಇದು ನೋಡ್ತಾ ಇದ್ದೀರಾ ಪೊಂಗಲ್ ಎಷ್ಟು ನೀಟಾಗಿ ಕುದೀತಿದೆ ಅಂತ. ಅದಾದಮೇಲೆ ಇನ್ನೇನು ಒಂದು 2 ಮಿನಿಟ್ಸ್ ಸ್ಟವ್ ಆಫ್ ಮಾಡ್ತೀನಿ ಅನ್ಬೇಕಾದ್ರೆ ನಾನು ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ. ನೀಟಾಗಿ ಆ್ಯಡ್ ಮಾಡಿಬಿಟ್ಟು ಪ್ರಾಪರ್ ಮಿಕ್ಸ್ ಕೊಡಬೇಕು. ಆ್ಯಕ್ಚುಲಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ತುಂಬ ಬೇಗ ಆಗುತ್ತೆ ಆ್ಯಕ್ಚುಲಿ. ಇಷ್ಟು ನೀಟಾಗಿ ಮಿಕ್ಸ್ ಕೊಡ್ತೀನಿ. ಇವಾಗ ನೋಡ್ಕೊಳ್ಳಿ, ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಅದ್ರ ಟೆಕ್ಸ್ಚರ್ ಅದೆಲ್ಲ ಎಷ್ಟು ಚೆನ್ನಾಗಿ ಬರ್ತಿರುತ್ತೆ ಅಂತ. ಇನ್ಫ್ಯಾಕ್ಟ್ ಗೋಡಂಬಿ ಅಂತೂ ಪೊಂಗಲಲ್ಲಿ ಬಾಯಿಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಶುಂಠಿನ ತುರಿದು ಯೂಸ್ ಮಾಡಿ ಎಕ್ಸ್ಟ್ರಾ ಫ್ಲೇವರೇ ಕೊಡುತ್ತೆ ಅನ್ಬೋದು. ಇದರಲ್ಲಿ ಎಕ್ಸ್ಟ್ರಾ ಫ್ಲೇವರ್ ಕೊಡೋದು ಒಂದು ಗೋಡಂಬಿ, ಒಂದು ಶುಂಠಿ, ತುರಿದಿರೋ ಶುಂಠಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ.
ಸೊ ಅದಕ್ಕೆ ನೀವು ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಅದಕ್ಕೆ ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.